ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವರ್ಡ್ ಆಫ್ ಲೈಫ್ ಸಜೀವ ವಾಕ್ಯ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಮತ್ತು ವಂದಿಸುತ್ತೇನೆ. ಯು ಆರ್ ಬ್ಲೆಸ್ಸೆಡ್ ಪೀಪಲ್. ದೇವರಿಂದ ಆಶೀರ್ವದಿಸಲ್ಪಟ್ಟಂಥ ಜನಾಂಗವಾಗಿದ್ದೀರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಿದ್ದಾನೆ ಮತ್ತು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ನಮ್ಮೆಲ್ಲರನ್ನು ಆರಿಸಿಕೊಂಡಿದ್ದಾನೆ. ಕಳೆದ ವಾರ ನಾವು ದೇವರಿಂದ ಉಂಟಾಗುವ ಉದ್ಧಾರ ಅಥವಾ ಏಳಿಗೆ, ಪ್ರಾಸ್ಪಾರಿಟಿ, ಉದ್ಧಾರ, ಆಶೀರ್ವಾದ, ಇದರ ಕುರಿತಾಗಿ ನಾವು ಮಾತನಾಡಿದೆವು. ಒಂದು ಅಭಿವೃದ್ಧಿ, ಇನ್ನೊಂದು ಉದ್ಧಾರ, ಆಶೀರ್ವಾದ, ಏಳಿಗೆ. ಆಶೀರ್ವಾದದಲ್ಲಿ ಈ ಮೂರು ಸಂಗತಿ ಅಡಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ಪ್ರಾರಂಭದಲ್ಲಿ ಕೇಳಿದೆವು ಕಳೆದ ವಾರ, ಉದ್ಧಾರವು ಮೂಡಣದಿಂದ, ಪಡುವಳಿನಿಂದ, ಅರಣ್ಯದಿಂದ ಬರುವುದಿಲ್ಲ. ಮತ್ತೆ ಯಾರದು? ದೇವರೇ ಒಬ್ಬನನ್ನು ಮೇಲಕ್ಕೆ ಎತ್ತುತ್ತಾನೆ, ಆತನು ಬರೆದಿದ್ದಾನೆ. ಒಬ್ಬನನ್ನು ಕೆಳಕ್ಕೆ ದೊಬ್ಬುತ್ತಾನೆ ಹಳೆಯ ಒಡಂಬಡಿಕೆಯಲ್ಲಿ. ಬಟ್ ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನವನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದವೆಂದ ಇಳಿದು ಬರುತ್ತದೆ. ಆಮೇಲೆ ಮಾತಾಡ್ತಾ ಬಂದೆ, ಒಬ್ಬ ಅರಸನ ಬಗ್ಗೆ ನಾವು ಮಾತಾಡಿದೆವು. ಪ್ರವಾದಿಯಾದ ಜಕರಿಯನ ಕಾಲದಲ್ಲಿ ಅವನು ದೈವೋಕ್ತಿಯನ್ನು ಬೋಧಿಸುತ್ತಿದ್ದ. ಉಜ್ಜಿಯನು ಅರಸನಾಗಿದ್ದ. ಜಕರಿಯನ ಕಾಲ ಮುಗಿಯಿತು. ಈಗ ಅರಸನೇ ಪ್ರವಾದಿಯ ಥರ ಆ್ಯಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ, ಯಜ್ಞ ಅರ್ಪಿಸಲಿಕ್ಕೆ ಹೋದ. ಉಜ್ಜಿಯನು ಬಲಿಷ್ಠನಾದ, ಗರ್ವಿಷ್ಠನಾಗಿ ಭ್ರಷ್ಟನಾದ. ಇಲ್ಲಿವರೆಗೆ ಮತ್ತು ಆದಿಕಾಂಡ 24ನೇ ಅಧ್ಯಾಯ 35ನೇ ವಚನ, ಯಾಕೋಬನ ಸೇವಕನಾಗಿದ್ದ ಎಲಿಯಾಜರನು ಇಸಾಕನಿಗೆ ಹೆಣ್ಣು ತರಲಿಕ್ಕೆ ಹೋಗುವಾಗ ಅಲ್ಲಿ ಎಲಿಯಾಜರನು ಅಬ್ರಾಮನ ವಿಷಯವಾಗಿ ದೇವರು ಅಬ್ರಾಮನನ್ನೆಷ್ಟು ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಆ ವಚನ, ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿ ಮಾಡಿ, ಖಾಲಿ ಅಭಿವೃದ್ಧಿ ಅಲ್ಲ, ಬಹಳವಾಗಿ ಅಭಿವೃದ್ಧಿ ಮಾಡಿ ಅವನಿಗೆ ಕುರಿದನಗಳನ್ನು, ಬೆಳ್ಳಿ ಬಂಗಾರಗಳನ್ನು, ದಾಸದಾಸಿಯರನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟದರಿಂದ ಅವನು ಧನವಂತನಾದನು. ದೇವರು ಬಹಳವಾಗಿ ಅಭಿವೃದ್ಧಿ ಮಾಡಿದರಿಂದ ಅವನು ಧನವಂತನಾದನು. ಒಬ್ಬ ವ್ಯಕ್ತಿ, ದೇವರ ಮಕ್ಕಳು ಧನವಂತರಾಗಬೇಕಾದ್ರೆ ಅದು ಅಡ್ಡದಾರಿಯಿಂದ ಬರುವುದಿಲ್ಲ, ಅದು ದೇವರಿಂದಲೇ ಬರುವುದು. ಇಲ್ಲಿ ಎಂಥ ಒಂದು ಸ್ಟೇಟ್ಮೆಂಟ್ ನೋಡಿ. ಅವನು ಕೆಲಸದವನು ಬೇರೆ. ಅವನು ಲಾಬಾನನ ಹತ್ರ, ಬೆತುವೇಲನ ಮಗನ ಹತ್ರ ಹೇಳ್ತಾನೆ, ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿದನಗಳನ್ನು, ಬೆಳ್ಳಿ ಬಂಗಾರವನ್ನು, ದಾಸದಾಸಿಯರನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟದ್ದರಿಂದ ಅವನು ಧನವಂತನಾದನು. ನನ್ನ ಪ್ರಿಯ ದೇವಜನರದೇ, ಕೀರ್ತನೆ 37:22ನೇ ವಚನ ಹೇಳ್ತದೆ. ಕೀರ್ತನೆ 37ನೇ ಅಧ್ಯಾಯ 22ನೇ ವಚನ, ಯೆಹೋವನ ಆಶೀರ್ವಾದ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ತಂದೆಯಾದ ದೇವರ ಆಶೀರ್ವಾದ ಯಾರಿಗೆ ಇದೆಯೋ ಅವರು ದೇಶವನ್ನು ಅನುಭವಿಸ್ತಾರೆ. ಆತನ ಶಾಪವು ಯಾರಿಗೆ ಇರುವುದೋ ಅವರು ತೆಗೆದುಹಾಕಲ್ಪಡುವರು. ದೇವರು ನಮ್ಮನ್ನು ಶಪಿಸುವುದಿಲ್ಲ. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಶಾಪಗಳಿಂದ ಬಿಡಿಸಿ ನಮ್ಮನ್ನು ಮಗನ ರಾಜ್ಯಕ್ಕೆ, ಕರ್ತನಾದ ಯೇಸುವಿನ ರಾಜ್ಯಕ್ಕೆ ಸೇರಿಸಿದ್ದಾನೆ. ಆದರೆ ಯೆಹೋವನ ಆಶೀರ್ವಾದ ಯಾರಿಗೆ ಇರುವುದೋ ಅವರು ದೇಶವನ್ನು ಅನುಭವಿಸ್ತಾರೆ. ವಿ ಆರ್ ಬ್ಲೆಸ್ಡ್ ಪೀಪಲ್. ದೇವರ ಆಶೀರ್ವಾದ ನಮ್ಮಲ್ಲಿ ಇದೆ. ಅದಕ್ಕಾಗಿ ನಾವು ಅಡ್ಡದಾರಿಯನ್ನು ಹಿಡಿದು ಮೇಲೆ ಬರಬೇಕಾಗಿ ಪ್ರಯತ್ನ ಮಾಡಬೇಕಾಗಿಲ್ಲ. 37ನೇ ಅಧ್ಯಾಯ, ಅದೇ ಕೀರ್ತನೆ 37ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ, ದೇವರ ಸನ್ನಿಧಿಯಲ್ಲಿ ಅವನ ಮೇಲೆ ಬಂದ, ಇವನ ಮೇಲೆ ಬಂದ, ಅವರು ಏನಿರಲಿಲ್ಲ. ನಾನು ಬಿಸ್ನೆಸ್ ಮ್ಯಾನ್ ಆಗಿದ್ದಾಗ ಅವನು ಕಲಿತಾ ಇದ್ದ, ಈಗ ನನಗಿಂತ ಮೇಲೆ ಹೋಗಿದ್ದಾನೆ. ಡಿಸ್ಟರ್ಬ್ ಆಗೋದು ಬೇಡ. ನೀನೇ, ಅವನೇ. ನಿನ್ನ ಬ್ಲೆಸ್ಸಿಂಗ್ ನಿನಗೇನೆ, ಅವನ ಬ್ಲೆಸ್ಸಿಂಗ್ ಅವನಿಗೆ. ಬಿಳಾಮನು ಇಸ್ರಾಯೇಲರನ್ನು ಶಪಿಸಲಿಕ್ಕೆ ಬರ್ತಾನೆ. ಬಾಲಾಕನವನಿಗೆ ಲೋಡುಗಟ್ಟಲೆ ಚಿನ್ನ ಕೊಡಲಿಕ್ಕೆ ರೆಡಿ ಇದ್ದಾನೆ. ದೇವರು ಬಿಳಾಮನನ್ನು ತಡೀತಾನೆ.
ಆದರೂ ಬೀಳಾಮನ ಹತ್ರ ಹೇಳ್ತಾರೆ, ನಾನು ಹೇಳಿದ್ದನ್ನು ಹೊರತು ಬೇರೆ ಹೇಳಬಾರ್ದು ಅಂತ. ಅವರು ನನ್ನ ಜನರು. ಬೀಳಾಮನು ಅಲ್ಲಿ ಅರಣ್ಯಕಾಂಡ 25ನೇ ಅಧ್ಯಾಯದಲ್ಲಿ ಎಲ್ಲ ಅವನು ಆ ಪದ್ಯವಾಗಿ ಹಾಡಿದ ಬಾಲಕನಿಗೆ ಬೆಚ್ಚಾಯಿತು, ಸಿಟ್ಟು ಬಂತು. ಸಿಟ್ಟು ಮಾಡಿದ ಬಾಲಕ, ನೀನು ಅವರನ್ನು ಶಪಿಸುವುದೇ ಬೇಡ ಅಂತ ಹಿಂದೆ ಕಳಿಸಿಕೊಟ್ಟ. ಅಲ್ಲಿ ಒಂದು ಮಾತು ಹೇಳ್ತಾನೆ, ಅವರು ಆಶೀರ್ವದಿಸಲ್ಪಟ್ಟ ಜನಾಂಗ, ಅವರನ್ನು ಶಪಿಸುವವರು ಯಾರು? ಆಶೀರ್ವಾದದ ಮೇಲೆ ಯಾವ ಶಾಪವೂ ನಿಲ್ಲುವುದೇ ಇಲ್ಲ. ದೇವರು ಆಶೀರ್ವಾದಿಸಿದ ಮೇಲೆ ಜನರು ನಮ್ಮನ್ನು ಶಪಿಸಿದರೆ, ನಿಮ್ಮನ್ನು ಶಪಿಸಿದರೆ ಅವರ ಶಾಪ ನಿಮಗೆ ತಗಲುವುದೇ ಇಲ್ಲ. ಯೇಸು ಕ್ರಿಸ್ತನನ್ನು ಯಾರು ಸ್ವಂತ ರಕ್ಷಕನ ಅಂಗೀಕರಿಸಿದಾರೋ ಅವರ ಒಳಗಡೆ ಯೇಸು ವಾಸ ಮಾಡ್ತಾ ಇದ್ದಾನೆ. ಅಂಥವರಿಗೆ ಯಾವ ಮಾಟ, ಮಂತ್ರ, ಪಠನ ಯಾವುದವರಿಗೆ ತಗಲುವುದಿಲ್ಲ. ಎಂಥ ಒಂದು ವರ್ಡ್ ಡಿಕ್ಲರೇಷನ್, ಅದು ಪದ್ಯವಾಗಿ ಅರ್ಥಾನೆ. ಇಸ್ರಾಯೇಲರು ಕಾಡುಗೋಣದಂತೆ ಇದ್ದಾರೆ, ಅವರು ಬಲಿಷ್ಠರು. ದೇವರ ಜನಾಂಗವಾಗಿರುವ ಅವರನ್ನು ಯಾರು ಶಪಿಸುವುದು? ಶಪಿಸಲಿಕ್ಕೆ ಆಗುವುದಿಲ್ಲ. ದೇವರ ಆಶೀರ್ವಾದದ ಮೇಲೆ ಯಾರು ಕೂಡ ಶಾಪವನ್ನು ಹಾಕಲಿಕ್ಕೆ ಆಗುವುದಿಲ್ಲ. ಅವರ ಮೇಲೆ ದೇವರ ಆಶೀರ್ವಾದ ಇದೆ, ಶಾಪ ಹಾಕಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಯಾರು ಎಷ್ಟು ಮೇಲೆ ಬರಲಿ, ಏನೇ ಆಗಲಿ, ನೀನು ಒಳ್ಳೆಯದು ದುಡಿದು ಒಳ್ಳೆ ಲೈಫಲ್ಲಿ ಜೀವಿಸ್ತಾ ಇರುವಾಗ ನಿಮ್ಮ ಮನೆಯಲ್ಲಿ ತಂಗಿದ್ದಾರೆ, ತಂಗಿಗೆ ಮದುವೆ ಆಯಿತು, ಅವರಿಗೆ ಮಗಳು ಮಗ ಆದ, ಅವನನ್ನು ಚಿಕ್ಕದಿಂದ ನೀವು ದೊಡ್ಡದು ಮಾಡಿದಿರಿ, ಅವನು ದೊಡ್ಡದಾದ ಮೇಲೆ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದಿಸಿದ, ಶಾರ್ಟ್ ಪೀರಿಯಡ್ನಲ್ಲಿ ಉನ್ನತ ಮಟ್ಟಕ್ಕೆ ಹೋದ, ನೀನು ಇದ್ದದರಲ್ಲೇ ಇದ್ದಿ. ನಾವು ಟೆನ್ಷನ್ ಮಾಡಲಿಕ್ಕೆ ಆಗ್ತದಾ? ನಾವು ಖುಷಿ ಪಡಬೇಕು. ದೇವರಿಗೆ ಸ್ತೋತ್ರ. ಅವನು ಕಷ್ಟದಲ್ಲಿದ್ದರೆ ನಾನು ಕೊಡಬೇಕಿತ್ತು. ದೇವರವನ್ನು ಆಶೀರ್ವದಿಸಿದ್ದಾನೆ, ಅವನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲ್ಪಡಲಿ. ಈ ಮನಸ್ಸು ದೇವರಿಗೆ ಇಷ್ಟ ಯಜ್ಞ. ಕುಗ್ಗಿದ ಮನಸ್ಸು ಅಂದರೆ ಈ ಮನಸ್ಸು. ಕುಗ್ಗಿದ ಮನ ಅಂದರೆ ಚಿಂತೆ ಮಾಡುವ ಮನಸ್ಸಲ್ಲ. ದ ಹಂಬಲ್ ಸ್ಪಿರಿಟ್ ಅಥವಾ ಬ್ರೋಕನ್ ಸ್ಪಿರಿಟ್ ದೇವರಿಗೆ ಇಷ್ಟ ಯಜ್ಞ. ಇಲ್ಲಿ ನೋಡಿ, ಅದಕ್ಕೆ ಬೈಬಲ್ ಇರ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಯೆಹೋವನ ಸನ್ನಿಧಿಯಲ್ಲಿ, ನಮ್ಮ ತಂದೆಯಾದ ದೇವರ ಸನ್ನಿಧಿಯಲ್ಲಿ ಹೇಗೆ ಶಾಂತನಾಗಿ, ಪೀಸ್ಫುಲ್. ಅದರ ಅರ್ಥ ಏನಂದರೆ, ಕೇವಲ ಕರ್ತನಲ್ಲಿ ಮಾತ್ರ ಡಿಪೆಂಡ್, ಆತನ ಮೇಲೆ ಮಾತ್ರ ಫುಲ್ಲು ಭರವಸೆ. ಖಂಡಿತವಾಗಿ ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ನಾನು ಅವಮಾನಕ್ಕೆ ಗುರಿಯಾಗುವುದೇ ಇಲ್ಲ. ಇದು ನಿನಗೆ ಗೊತ್ತಿರಬೇಕು. ಗೊತ್ತಿದ್ದ ಕೂಡಲೇ ನೀನೇನು ಮಾಡ್ತೀಯ ಅಂದರೆ, ಎಂಥದೇ ಸಂದರ್ಭ ಇದ್ದು ನೀನು ಟೋಟಲಿ ಡಿಪೆಂಡ್ ವಿತ್ ಗಾಡ್. ನೀನು ದೇವರನ್ನೇ ಆತುಕೊಂಡಿರ್ತಿ. ನಿನ್ನನ್ನೇ ಆತುಕೊಂಡೇ, ನಿನ್ನನ್ನೇ ನಂಬಿರುವೆ ಆತ್ಮನೇ. ಆತ್ಮನೇ, ಓ ಆತ್ಮನೇ, ನಾನು ನಿನ್ನನ್ನೇ ಆತುಕೊಂಡೆ. ದೇವಾ, ನಿನ್ನನ್ನೇ ಆತುಕೊಂಡಿದ್ದೇನೆ. ನೀನು ಆತನನ್ನು ಆತುಕೊಂಡಿರುವಾಗ ಬೈಬಲ್ ಹೇಳ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ನೀನು ಕಾದಿರು. ಸೆಕೆಂಡ್ ಹೇಳ್ತದೆ, ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವರನ್ನು ನೋಡಿ ಉರಿಗೊಳ್ಳಬೇಡ. ಅವನ ದುರ್ನಡತೆಯನ್ನು ಎಷ್ಟು ಮಾತ್ರಕ್ಕೂ ಅನುಸರಿಸಬೇಡ. ಅವನ ದುರ್ನಡತೆಯನ್ನು ನಾವು ಅನುಸರಿಸಲಿಕ್ಕಿಲ್ಲ. ಸ್ವಲ್ಪ ಸಮಯ ನಾವು ಹಾಗೇನೆ ದುಡ್ಡು ಮಾಡುವ, ಮತ್ತೆ ದೇವರ ಕಡೆಗೆ ತಿರುಗುವ. ನೋ 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 ಅಲ್ಲ, ಇಲ್ಲ. ಅವನದು ಬೇರೆಯೇ, ನಮ್ಮದು ಬೇರೆಯೇ. ನಮಗೆ ಬರುವುದು ಅಲ್ಲಿಂದ, ಅವನಿಗೆ ಅಲ್ಲಿಂದ ಅಲ್ಲ. ಅವನು ಕುಯುಕ್ತಿಗಳನ್ನು ಮಾಡಿ ಸಂಪಾದನೆ ಮಾಡ್ತಿದ್ದಾನೆ, ಅದು ಹೋಗ್ತದೆ. ಅದು ಕೋಟಿಗಟ್ಟಲೆಲ್ಲ ಡಾಕ್ಟ್ರಿಗೆ ಕೊಡಲಿಕ್ಕೆಲ್ಲ ಸಿಗ್ಬೋದು, ಮತ್ತೆ ಹೇಳಲಿಕ್ಕೆ ಆಗುವುದಿಲ್ಲ. ಬಟ್ ಬೈಬಲ್ ಹೇಳ್ತದೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುತ್ತಿ, ನಿನಗೆ ಶುಭವಿರುವುದು. ಇದರ ಮೀನಿಂಗ್ ಏನಂದರೆ, ನಮ್ಮ ಎಲ್ಲ ಕಷ್ಟವನ್ನು ನಾವೇ ಅನುಭವಿಸ್ತೇವೆ ಅಂತ ಅಲ್ಲ. ನೀನು ಕಷ್ಟಪಟ್ಟು ಏನು ಸಂಪಾದನೆ ಮಾಡ್ತಾ ಇದೆಯಾ ಅದನ್ನು ನೀನೇ ಅನುಭವಿಸ್ತಿ. 1 ರೂಪಾಯಿ ಡಾಕ್ಟ್ರಿಗೆ ಹೋಗುವುದಿಲ್ಲ ಅಂತ ಅದರ ಅರ್ಥ. 1 ರೂಪಾಯಿ ಕೂಡ ಡಾಕ್ಟ್ರಿಗೆ ಹೋಗುವುದಿಲ್ಲ, ಪೊಲೀಸಿಗೆ ಗಾಡಿದು ಕೇಸ್ ಹೋಗುವುದಿಲ್ಲ, ಕೋರ್ಟಿಗೆ ಹೋಗುವುದಿಲ್ಲ, ಕಳೆದು ಹೋಗುವುದಿಲ್ಲ. ನೀನೆಷ್ಟೇ ಸಂಪಾದನೆ ಮಾಡಿದರೂ ದೇವರಿಗೆ ಕೊಡುವುದನ್ನು ದೇವರಿಗೆ ಕೊಡ್ತಿ.
ಚಾರಿಟಿ ಮಾಡುವುದನ್ನು ಚಾರಿಟಿ ಮಾಡ್ತಿ, ನಿನ್ನ ಕುಟುಂಬಕ್ಕೆ ಏನು ಬೇಕೋ ಅದು ಇಡ್ತಿ. ತಿಂಗಳ ಎಂಡಾದರೂ ನಿನ್ನ ಹತ್ರ ಕಡಿಮೆ ಎಂಬುದಾಗುವುದಿಲ್ಲ. ಅನ್ವಾಂಟೆಡ್ ವ್ಯಕ್ತಿಗಳು ಬಂದು ಸುಮ್ಮನೆ ಸಾಲ ಕೇಳುವುದಿಲ್ಲ. ಸಾಲ ಕೇಳಿ ಹಿಂದೆ ಕೊಡದೇ ಇರುವವರು ಬಂದು ನಿನ್ನ ಹತ್ರ ಹಣ ಕೇಳುವುದೇ ಇಲ್ಲ. ಅವರಿಂದ ದೇವರು ನಿನ್ನನ್ನು ತಪ್ಪಿಸ್ತಾನೆ ಅಂಥವರಿಂದ. ಬಟ್ ನೀನು ಇನ್ನೂ ಕೂಡ ಆಶೀರ್ವಾದ ಹೊಂದುವುದಕ್ಕಾಗಿ ದೇವರು ನಿನಗೆ ಕೆಲವು ಡೋರ್ ಓಪನ್ ಮಾಡ್ತಾನೆ, ಬಿತ್ತಲಿಕ್ಕೆ. ಚಾರಿಟಿ. ಇಲ್ಲಿ ಬೈಬಲ್ ಹೇಳ್ತದೆ, ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವರನ್ನು ನೋಡಿ ಉರಿಗೊಳ್ಳಬೇಡ ಎಂಬುದಾಗಿ. ಕೀರ್ತನೆ ಅದೇ 37:8 ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದಿತ್ತು. ಎಲ್ಲ ಮಾಡಿ ಉನ್ನತ ಪೊಸಿಷನ್ಗೆ ಬಂದು ಇಮ್ಮಿಡಿಯೇಟ್ಲಿ ಪ್ರೈಡ್ ಬಂದರೆ, ಹಣದ ರುಭಾವನ್ನು ತೋರಿಸಲಿಕ್ಕೆ ಹೋದರೆ, ಎಂಡ ಕಾಸುಂಡು ಯಾನು ಹೆಂಚಿನ ಬೋಡೋಣ ಮಲ್ಪೋಲಿ, ಯಾನು ಬಿಡುಪುಜಿ, ನನ್ನ ಹತ್ರ ಹಣ ಉಂಟು, ಏನು ಬೇಕಾದರೆ ಮಾಡ್ಬೋದು ನನಗೆ, ಅವನನ್ನು ಮಾತ್ರ ಬಿಡುವುದಿಲ್ಲ. ಎಷ್ಟು ಹಣ ಖರ್ಚಾದರೂ ತೊಂದರೆ ಇಲ್ಲ, ಬಿಡುವುದೇ ಇಲ್ಲ. ನನಗೆ ಲ್ಯಾಂಡ್ನಲ್ಲಿ ಒಮ್ಮೆಲೆ ದುಡ್ಡು ಬಂತು, ನಾನು ಅಹಂಕಾರ ಪಡಲಿಲ್ಲ, ದೀನತೆಯಲ್ಲಿದ್ದೆ. ಒಂದು ಮಾತು ಬೇರೆ ನಮಗೆ ಏನು ಮಾಡಲಿಲ್ಲ, ನಮ್ಮ ಫ್ಯಾಮಿಲಿಯ ಸಂಬಂಧ ಉಪದ್ರ ಮಾಡಿದರು. ಅವನು ಕೂಡ ಬಿಲೀವರೇ, ಯಾಕೆಪ್ಪ ಹೀಗೆ ಮಾಡಿದ್ದಾನೆ. ನಾನು ಹೋಗಿ ಮಾತಾಡ್ತಿದ್ರೆ ಕ್ಲಿಯರ್ ಆಗ್ತಿತ್ತು. ನನ್ನ ಪರಿಚಯದವ. ಅಷ್ಟರಲ್ಲಿ ನನಗೊಂದು ಅಮೌಂಟ್ ಬಂದಿತ್ತು. ಅವನ ಹತ್ರ ಒಂದು ಹೇಳಿದೆ, ಹಣ ಎಷ್ಟು ಖರ್ಚಾಯ್ತು ಅಂದ್ರಲ್ಲಿ ಇದನ್ನು ಬಿಡುವುದೇ ಇಲ್ಲ ನಾನು ಅಂತ. ಎಷ್ಟು ವರ್ಷದಿಂದರೆ 13+7 20 ಇಯರ್ಸ್ನ ಬ್ಯಾಕ್. ಸಡನ್ಲಿ ಲ್ಯಾಂಡ್ ಡೆವಲಪ್ ಮಾಡುವಾಗ ದುಡ್ಡು ಬೇಕಾದಷ್ಟು ಬಂತು. ಆಗ ಇನ್ಕಮ್ ಟ್ಯಾಕ್ಸ್ ಹಾಗೆ ಕಟ್ಟಲಿಕ್ಕೆ ಬರ್ತಿತ್ತು ಆ ಟೈಮಲ್ಲಿ. ಈಗ ನಾನು ಅಷ್ಟು ರ್ಯಾಷ್ನಲ್ಲಿ ಲ್ಯಾಂಡ್ ಡೆವಲಪ್ ಬಿಸ್ನೆಸ್ ಮಾಡ್ತಾ ಇಲ್ಲ. ಎಷ್ಟು ಮಾಡಲಿಕ್ಕೆ ಆಗ್ತದೆ ಅಷ್ಟು ನಾವು ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಮಾಡ್ತೇವೆ. ನಡುವಿನಲ್ಲಿ ಲ್ಯಾಂಡ್ಗಳ ಹಾಗೆ ಸ್ಟಕ್ ಆಯಿತು. ಆದರೂ ದೇವರು ನನ್ನ ಕೈ ಹಿಡಿದು ಎತ್ತಿದ್ದಾನೆ. ಈಗ ದೇವರೆಲ್ಲ ರಿಲೀಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಾನು ಮಾತಾಡ್ತಾ ಇದ್ದೇನೆ. ಆ ಒಂದು ಮಾತನಾಡಿದ ಮೇಲೆ ನಾನು ಎಷ್ಟು ಆ ಮಾತಿನ ವಿಷಯದಿಂದ ಅನುಭವ ಹೊಂದಿದೆ ಅಂದರೆ, ನನಗೆ ತುಂಬ ಖರ್ಚಾಯಿತು ಹಣ. ಅದಕ್ಕೆ ಸಹ ವಾಕ್ಯ ಇದೆ. ನಾನು ದೇವರ ಮುಂದೆ ದೇವಸೇವಕ ನಮ್ಮರಿಬ್ಬರನ್ನು ಕರೆದ, ಮಾತನಾಡಿದ. ನಾನು ನನ್ನ ತಪ್ಪನ್ನು ಒಪ್ಪಿಕೊಟ್ಟೆ. ಅವನ ಹತ್ರ ಸಾರಿ ಕೇಳಿದೆ. ಪಾಸ್ಟಿಗೆ ಕೂಡ ಸಾರಿ ಹೇಳಿದೆ. ದೇವರ ಮುಂದೆ ಯಥಾರ್ಥವಾಗಿ ಒಪ್ಪಿಕೊಂಡು ಪ್ರಾರ್ಥನೆ ಮಾಡಿ ಬಿಟ್ಟೆ. ಅದರ ನಂತರ ಡೋರ್ ಪುನಃ ಓಪನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ತಡೆಗಳೆಲ್ಲ ಮುರಿದು ಬಿದ್ದವು, ಕ್ಲಿಯರ್ ಆಯಿತು. ಬಿಸ್ನೆಸ್ನಲ್ಲಿರೋ ಫ್ರೆಶ್ನೆಸ್ ಬಂತು. ಮುಂದೆ ಹೋದೆ. ನನ್ನ ಪ್ರಿಯ ದೇವಜನರೇ, ಅದಕ್ಕೆ ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣನಾದಿತ್ತು. ದೇವರ ಮಕ್ಕಳು ಕೆಡುಕಿಗೆ ಕಾರಣವಾಗಲಿಕ್ಕೆ ಇರುವವರಲ್ಲ, ಆಶೀರ್ವಾದಕ್ಕೆ ಪಾತ್ರರಾಗಿರುವವರು. ಹಾಗಾಗಿ ಕೋಪವನ್ನು ಮಾಡೋದು ಬೇಡ. 28ನೇ ಅಧ್ಯಾಯ 2ನೇ ವಚನ, ಡಿಯಟೋರ್ನಮಿ. ಇಂಗ್ಲೀಷ್ನಲ್ಲಿ ಓದ್ತೇನೆ, ಮತ್ತೆ ಕನ್ನಡದಲ್ಲಿ ಓದುವ. ಆ್ಯಂಡ್ ಆಲ್ ದಿಸ್ ಬ್ಲೆಸ್ಸಿಂಗ್ ಶಲ್ ಕಮ್ ಆನ್ ದಿ ಆ್ಯಂಡ್ ಓವರ್ಟೇಕ್ ದಿ. ಈ ಓವರ್ಟೇಕ್ ದಿ ಅದು ವರ್ಡಿಲ್ಲ. ಈ ಕನ್ನಡದಲ್ಲಿ ಏನಿದೆ ಅಂದರೆ 1-2, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಂದ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಉನ್ನತ ಸ್ಥಿತಿಗೆ. ಬಟ್ ಇಲ್ಲಿ ಹೇಳ್ತದೆ, ಆ್ಯಂಡ್ ಆಲ್ ದೀಸ್ ಬ್ಲೆಸ್ಸಿಂಗ್ ಶಲ್ ಕಮ್ ಆನ್ ದಿ. ಎಲ್ಲ ಶುಭಗಳು, ಆಶೀರ್ವಾದಗಳು ನಿಮ್ಮ ಮೇಲೆ ಬರುವುದು ಮತ್ತು ಅದು ನಿಮ್ಮನ್ನು ಓವರ್ಟೇಕ್ ಮಾಡ್ತದೆ. ಅಂದರೆ ನಿಮಗೆ ಬೇಡ ಅಂತ ಹೇಳಿದರೂ ಅದು ಬರ್ತಲೇ ಇರ್ತದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಇಫ್ ದೌ ಶಲ್ಟ್ ಹರ್ಕನ್ ಅನ್ ಟು ದ ವಾಯ್ಸ್ ಆಫ್ ದ ಲಾರ್ಡ್ ದೈ ಗಾಡ್. ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ನಡೆದರೆ. ಎಷ್ಟು ಚಂದ ವಾಕ್ಯ. ಅಲ್ಲಿ ನಾವು ವಚನ ಓದಿದೆವು ಅಬ್ರಾಮನ ವಿಷಯವಾಗಿ. ಅವನು ಹೇಳ್ತಾನೆ, ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿದನಗಳನ್ನು, ಬೆಳ್ಳಿ ಬಂಗಾರಗಳನ್ನು, ದಾಸದಾಸಿಯರನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟದ್ರಿಂದ ಅವನು ಧನವಂತನಾದನು. 26ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ದೇವರು ಅಬ್ರಾಮನಿಗೆ ಪುನಃ ಪ್ರಾಮಿಸ್ ಮಾಡ್ತಾನೆ, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ. ಇದು ಬಹಳ ಪ್ರಾಮುಖ್ಯ. ದೇವರು ಅಬ್ರಾಮನ ಬಳಿಯಲ್ಲಿದ್ದೇ
ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನನ್ನ ಪ್ರಿಯ ದೇವಜನರೇ, ದೇವರು ಅಬ್ರಾಮನ ಸಂಗಡ ಇದ್ದ. ದೇವರು ಯಾರ ಸಂಗಡ ಇದ್ದ? ಅಬ್ರಾಮನ ಸಂಗಡ ಇದ್ದ. ಅಬ್ರಾಮನನ್ನು ಅಬಂಡೆಂಟ್ ಆಗಿ ಬ್ಲೆಸ್ ಮಾಡಿದ, ಅತೀ ಉನ್ನತವಾಗಿ ಬ್ಲೆಸ್ ಮಾಡಿದ. ಅವನನ್ನು ದ ಚಾನಲ್ ಆಫ್ ಬ್ಲೆಸ್ಸಿಂಗ್, ಆಶೀರ್ವಾದದ ಚಾನಲನ್ನಾಗಿ, ಆಶೀರ್ವಾದದ ನಿಧಿಯನ್ನಾಗಿ ಮಾಡಿದ. ಯಾರು ಮಾಡಿದ? ದೇವರು ಮಾಡಿದ. ಹೊಸ ಒಡಂಬಡಿಕೆಯ ಫಲವಾಗಿ ಕ್ರಿಸ್ತನಲ್ಲಿ ಹುಟ್ಟಿರುವ ನಾವು ಅಬ್ರಾಮನ ಆಶೀರ್ವಾದಕ್ಕೆ ಬಾಧ್ಯರಾಗಿದ್ದೇವೆ. ದೇವರು ನಮ್ಮನ್ನು ಕೇವಲ ಅಬ್ರಾಮನ ಆಶೀರ್ವಾದಕ್ಕೆ ಬಾಧ್ಯಸ್ಥರು ಇಸ್ರಾಯೇಲ್ಯರು ಮಾತ್ರ, ನಮಗೆ ಇಲ್ಲವೇ ಇಲ್ಲ. ದೇವರಿಗೆ ಸ್ತೋತ್ರ. ಕ್ರಿಸ್ತನನ್ನು ನಾವು ಅಂಗೀಕರಿಸಿದ ಮೇಲೆ ಹೊಸ ಒಡಂಬಡಿಕೆಗೆ ಫಲವಾಗಿ ಕ್ರಿಸ್ತನಲ್ಲಿ ಹುಟ್ಟಿರುವ ನಾವು ಅಬ್ರಾಮನ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗಿ ಹುಟ್ಟಿದ್ದೇವೆ. ವಚನ ಬೇಕಾದಕ್ಕೆ ನಿಮಗೆಲ್ಲರಿಗೆ ಗೊತ್ತುಂಟು. ಯಾವುದು? ಗಲಾತ್ಯ 3:13 ಮತ್ತು 14. ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ಎಂಬುದಾಗಿ. ಹಾಗೆ ಕ್ರಿಸ್ತನ ಮೂಲಕವಾಗಿ ಅಬ್ರಾಮನ ಆಸ್ತಿಗೆ, ಅಬ್ರಾಮನ ಬ್ಲೆಸ್ಸಿಂಗಿಗೆ, ಆಸ್ತಿಗೆ ಅಂದರೆ ಬ್ಲೆಸ್ಸಿಂಗಿಗೆ, ಅಬ್ರಾಮನ ಬ್ಲೆಸ್ಸಿಂಗಿಗೆ, ಪರಲೋಕದಲ್ಲಿ ಇಡಲ್ಪಟ್ಟ ಬ್ಲೆಸ್ಸಿಂಗ್, ಪರಲೋಕದಲ್ಲಿ ಇಡಲ್ಪಟ್ಟ ಆಸ್ತಿ ಕ್ರಿಸ್ತನ ಮೂಲಕ ನಮಗೆ ದೇವರು ಅನುಗ್ರಹ ಮಾಡಿದ್ದಾನೆ, ಬಾಧ್ಯರನ್ನಾಗಿ ಮಾಡಿದ್ದಾನೆ. ಯಾವಾಗ ನಾವು ಕ್ರಿಸ್ತನನ್ನು ಅಂಗೀಕರಿಸಿದೆವೋ, ದೇವರ ಮಕ್ಕಳಾಗಿ ಹುಟ್ಟಿದೆವು, ಅಬ್ರಾಮನ ಆಶೀರ್ವಾದಕ್ಕೆ ನಾವು ಕೂಡ ಬಾಧ್ಯರಾದೆವು. ಅಬ್ರಾಮನಿಗೆ ಮಾಡಿದ ಬ್ಲೆಸ್ಸಿಂಗ್ ಅದು ನಮ್ಮನ್ನು ಫಾಲೋ ಮಾಡ್ತಾ ಇದೆ. ಅಬ್ರಾಮನಲ್ಲಿದ್ದದ್ದು ಇಸಾಕನಿಗೆ ಬಂತು, ಇಸಾಕನಲ್ಲಿದ್ದದ್ದು ಯಾಕೋಬನಿಗೆ ಬಂತು, ಯಾಕೋಬನ ಮೂಲಕ 12 ಕುಲಗಳಿಗೆ ಅದು ಸ್ಪ್ರೆಡ್ ಆಯಿತು. ಅದು ಕ್ರಿಸ್ತನ ಮೂಲಕ ಅನ್ಯರಾಗಿದ್ದ ನಮಗೂ ನಮ್ಮನ್ನು ಕೂಡ ಅದಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿತು. ಪ್ರಿಯರೇ, ಇದು ರಿಯಾಲಿಟಿ ವರ್ಲ್ಡ್. ದಿಸ್ ಈಸ್ ಅ ಸ್ಪಿರಿಚುವಲ್. ನಾವು ಧನವಂತರಾಗಲಿಕ್ಕೆ, ನಾವು ಆಶೀರ್ವಾದ ಹೊಂದಲಿಕ್ಕೆ, ಅಥವಾ ನಾವು ಪ್ರಮೋಷನ್ ಆಗಲಿಕ್ಕೆ ಆತುರ ಪಡಬೇಕಾಗಿಲ್ಲ. ಆಗ ಹೇಳಿದೆಲ್ಲ, ಹೇಗೆ ಕಾದುಕೊಂಡಿರು, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಬೈಬಲ್ ಹೇಳ್ತದೆ 28ನೇ ವಚನ ಜ್ಞಾನೋಕ್ತಿ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಂಬಿಗಸ್ತನೇನಾಗ್ತಾನೆ? ಆಶೀರ್ವಾದ ಪೂರ್ಣನಾಗುತ್ತಾನೆ. ಧನವಂತನಾಗಲು ಆತುರ ಪಡುವವನು ಓವರ್ ಟೈಮ್, ಪ್ರಾರ್ಥನೆ ಇಲ್ಲ, ಬೆಳಿಗ್ಗೆ ಎದ್ದು 6 ಗಂಟೆಗೆ ಕೆಲಸಕ್ಕೆ ಹೋಗೋದು, ರಾತ್ರಿ ಬರುವಾಗ 10 ಗಂಟೆ ಆಗ್ತದೆ, ಭಯಂಕರ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ. ಅಲ್ಲಿ ಓಟ, ಇಲ್ಲಿ ಓಟ, ಓವರ್ ಟೈಮ್, ಸಭೆಗೆ ಚರ್ಚಿಗೆ ಬರಲಿಕ್ಕಿಲ್ಲ, ಸಂಡೇ ಕೂಡ ಕೆಲಸ. ದೇವರನ್ನು ಆರಾಧಿಸಲಿಕ್ಕೆ ಅಡ್ಡಿ ಮಾಡುವಂಥ ಕೆಲಸ ಏನಾದರೂ ಬಂದಿದ್ದರೆ ಅದು ಫರೋನಿಂದ ಬರುವುದು. ನಿಮಗೆ ಬೇಸರ ಆಗ್ತದ ಇಲ್ವೋ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಟ್ರುತ್. ಏನಂದರೆ, ಇಸ್ರಾಯೇಲ್ಯರು ಅವರನ್ನು ಬಿಡಿಸಲಿಕ್ಕೆ ದೇವರು ಮೋಶೆಯನ್ನು ಆರಿಸಿಕೊಂಡ ಮೇಲೆ ದೇವರು ಮೋಶೆಗೆ ಹೇಳಿದರು, ಅವರನ್ನು 1 ದಿವಸ ಪ್ರಯಾಣ ಮಾಡುವಷ್ಟು ಸಮಥಿಂಗ್ ಡಿಸ್ಟೆನ್ಸ್ನಲ್ಲಿ ಎಲ್ಲರನ್ನು ಕರ್ಕೊಂಡೋಗಿ ನನಗೆ ನೀವು ಅಲ್ಲಿ ಬೆಟ್ಟದಲ್ಲಿ ನನ್ನನ್ನು ಆರಾಧಿಸಬೇಕು. ಫರೋ ಹತ್ರ ಹೇಳುವಾಗ ಫರೋ ಅವರಿಗೆ ಆರಾಧಿಸಲಿಕ್ಕೆ ಬಿಡಲಿಲ್ಲ. ನೀವು ಮೈಗಳ್ಳರು ಅಂತ ಹೇಳಿಕೊಂಡು ಅಲ್ಲಿ ತನಕ ಅವರಿಗೆ ಹುಲ್ಲು ಬೇರೆ ಕೊಡ್ತಿದ್ರು. ಈಗ ಹುಲ್ಲನ್ನು ನೀವೇ ತರಬೇಕು, ಇಟ್ಟಿಗೆಯನ್ನು ನೀವೇ ಮಾಡಬೇಕು, ನಿಮಗೆ ಕೌಂಟ್ ಕಡಿಮೆ ಆಗಬಾರ್ದು. 20,000 ಇಟ್ಟಿಗೆ ನೀವು ಇವತ್ತು ಮಾಡ್ತಿದ್ರೆ 20,000 ಇಟ್ಟಿಗೆನೇ ಮಾಡಬೇಕು, ಅದಕ್ಕೆ ಬೇಕಾದ ಹುಲ್ಲನ್ನು ನೀವೇ ತರಬೇಕು. ಅಯ್ಯೋ, ಅವರದು 8 ಗಂಟೆ ಕೆಲಸ ಮಾಡುವಂಥ ಕೆಲಸ 12 ಗಂಟೆ, 13 ತಾಸು, 14 ತಾಸು ಕೆಲಸ ಆಯಿತು. ವರ್ಷಿಪ್ ಮಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಫರೋ ಕೆಲಸ ಹೊಟ್ಟು ಬಿಟ್ಟ. ಇವತ್ತು ದೇವರನ್ನು ಆರಾಧಿಸಲಿಕ್ಕೆ, ವಾಕ್ಯವನ್ನು ಓದಲಿಕ್ಕೆ ಸಮಯ ಸಿಗ್ತಾ ಇಲ್ಲ. ಯಾಕೆ? ಫುಲ್ಲು ಕೆಲಸ ಬ್ರದರ್, ಪಾಸ್ಟ್ರೇ, ಫುಲ್ಲು ಕೆಲಸ. ಎಷ್ಟು ಕೆಲಸ ಪಾಸ್ಟ್ರೇ, ಮುಂಚೆ ಅಷ್ಟು ಕೆಲಸವಿರಲಿಲ್ಲ, ಫ್ರೀ ಇದ್ದೆ. ಕೆಲಸ ಬ್ಯುಸಿ ಆಯಿತು, ಚರ್ಚ್ ಇಲ್ಲ, 4 ವಾರ ಇಲ್ಲ, ಏನು ಫುಲ್ಲು ನಮ್ಮದು ಎಂಥ ಶಟ್ ಡೌನ್, ಫುಲ್ಲು ಬ್ಯುಸಿ.
ಅಫ್ಕೋರ್ಸ್ ಡಾಕ್ಟರ್ನವರು ಮತ್ತು ನರ್ಸ್ನವರಿಗೆ ಅವ್ರದ್ದು ಕೆಲಸದ ರೀತಿ ಬೇರೆ, ಬಟ್ ಅವರು ಕೂಡ ಬರಬೇಕು ಸಭೆಯಲ್ಲಿ, ಆರಾಧನೆಗೆ ಸಮಯ ಕೊಡಬೇಕು. ವೈಯಕ್ತಿಕ ಆರಾಧನೆ, ದೇವರೊಂದಿಗಿರುವಂಥ ಸಂಬಂಧ ಅದನ್ನು ಡೆವಲಪ್ ಮಾಡಬೇಕು. ದೇವರನ್ನು ಆರಾಧಿಸಿಗೆ ತಡೆಯಾಗಿರುವಂಥ ಹೆಚ್ಚು ಇರುವ ಕೆಲಸಗಳೆಲ್ಲ ಓವರ್ ಟೈಮ್ ಅದು ಬರುವಂಥದ್ದು. ಇದು ನಮ್ಮ ಅನುಭವ. ಪ್ರಾರಂಭದಲ್ಲಿ ನಾನು ಮತ್ತು ನನ್ನ ತಮ್ಮ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸ ಮಾಡ್ತಿದ್ದೆವು. ನಾನು ಪ್ಲಂಬಿಂಗ್ ಡಿಸೈನ್ನಲ್ಲಿ ಎಕ್ಸ್ಪರ್ಟ್, ನನ್ನ ತಮ್ಮ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಇನ್ ಇಂಜಿನಿಯರ್. ಅವನು ಎಲೆಕ್ಟ್ರಿಕಲ್ನಲ್ಲಿ ಭಾರಿ ಹುಷಾರು. ನಾನು ಸೌದಿಯಲ್ಲಿ ಇದರ ಅನುಭವ ಹೊಂದಿದ್ದೇನೆ. ನಾನು ಮಲ್ಟಿ ಕ್ರಾಫ್ಟ್ ಫೋರ್ಮ್ಯಾನ್ ಆಗಿದ್ದೆ, ಡ್ರೈವರ್ ಆಗಿ ಹೋದದ್ದು, ಆಮೇಲೆ ಸೂಪರ್ವೈಸರ್ ಆಗಿದೆ ಕನ್ಸ್ಟ್ರಕ್ಷನ್ ಕಂಪನಿ. ಎಲ್ಲ ಕೆಲಸ ಅಲ್ಲಿ ಕಲಿತೆ. ನನಗೆ ಅದು ಸ್ಕೂಲ್ ವಿತ್ ಪೇಮೆಂಟ್. ಹಾಗೆ ಶಾರ್ಟ್ ಪೀರಿಯಡ್ನಲ್ಲಿ ದೇವರು ನನ್ನನ್ನು ಪ್ರಮೋಟ್ ಮಾಡಿದ. ಅಲ್ಲಿ ಬಂದ ಮೇಲೆ ನಾವು ಒಟ್ಟು ಸೇರಿ ಸ್ಟಾರ್ಟ್ ಮಾಡಿದೆವು. ಸಂಡೇಗೆ ಆರಾಧನೆಗೆ ಹೋಗ್ಲಿಕ್ಕೆ ಉಂಟು. ಬೆಳಿಗ್ಗೆ ಒಂದು ಫೋನು, ಎರಡು, ಒಂದು ಟ್ಯಾಪ್ ಕಟ್ಟಾಗಿದೆ, ಮತ್ತೊಂದು ಫ್ಯೂಸ್ ಹೋಗಿದೆ, ಇಲ್ಲ ಎಂಥ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ. ನಾವು ಅಲ್ಲಿಗೆ ಹೋಗೋದು. ಹೋಗುವಾಗ ಸಾಧಾರಣ ಮೆಸೇಜಿನ ಅರ್ಧ ಆಗ್ತಿತ್ತು, ಆದರೆ ಹೋಗ್ತಿದ್ದೆವು. ನಮಗೆ ಆಗ ಗೊತ್ತಿಲ್ಲ ಈ ವಿಷಯ. ಬಟ್ ನನಗೆ ಇದರಲ್ಲಿ ಏನೋ ಒಂದು ಅಸಮಾಧಾನ ಆಗ್ತಿತ್ತು. ನಾನು ಶನಿವಾರ ಕೂತ್ಕೊಂಡು ಡಿಕ್ಲೇರ್ ಮಾಡಿದೆ. ಇವತ್ತಿನ ತಮ್ಮನ ಹತ್ರ ಹೇಳಿದೆ, ಶನಿವಾರ ರಾತ್ರಿ ಮಲಗುವಾಗ ಫೋನ್ ಸ್ವಿಚ್ ಆಫ್ ಮಾಡಿದೆವು. ಯಾವಾಗ ಫೋನ್ ಸ್ವಿಚ್ ಆಫ್ ಮಾಡಿದೆ ತೀರ್ಮಾನ ಮಾಡಿ, ನಾವು ಇನ್ನು ಕರೆಕ್ಟ್ ಟೈಮಿಗಿಂತ ಒಂದು 15 ನಿಮಿಷ ಮುಂಚೆ ಹೋಗ್ತೇವೆ ಸಭೆಗೆ ಅಂತ ತೀರ್ಮಾನ ಮಾಡಿದೆವಾ, ಅಂದಿನಿಂದ ಯಾರ್ದು ಟ್ಯಾಪ್ ಮುರಿಯಲಿಲ್ಲ, ಯಾವ ಶಾರ್ಟ್ ಸರ್ಕ್ಯೂಟ್ ಆಗಲಿಲ್ಲ, ಫ್ಯೂಸ್ ಹೋಗಲಿಲ್ಲ, ಏನಾಗಲಿಲ್ಲ. ನೋಡಿ ಹೇಗೆ ನಮ್ಮನ್ನು, ಇದು ಎಲ್ಲಿಂದ ಬರುವುದು? ನಾವು ಪ್ರೇಯರ್ಗೆ ಹೋಗೋದಾಗಿ ದುಷ್ಟನ ಒಂದು ಡಿಸ್ಟರ್ಬೆನ್ಸ್. ಹಾಗಾಗಿ ಯಾವಾಗ ನಾವು ದೇವರಿಗೆ ಪ್ರಥಮ ಸ್ಥಾನ ಕೊಡ್ತೇವೆಯಾ, ಆವಾಗ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನು ಹೊಂದದೆ ಇರನು. ಆತುರ ಪಡುವವನಿಗೆ ದಂಡನೆ ಆಗ್ತದೆ. ದೇವರು ದಂಡನೆ ಕೊಡುವುದಿಲ್ಲ, ಇಲ್ಲಿ ದಂಡನೆ ಅನುಭವಿಸ್ತಾನೆ. ಅಯ್ಯೋ ಹೊರ ಕಾಸು ಮಲ್ಪುಗ ಅಂತ ಆತುರ. ಇನ್ನೊಂದು ಹೇಳ್ತದೆ ಬೈಬಲ್ನಲ್ಲಿ, ಧ್ಯಾನೋಕ್ತದಲ್ಲಿ, ಆತುರ ಪಡುವವನು ಕೊರತೆ ಪಡುವವನಂತ. ಹಣಕ್ಕೋಸ್ಕರ ಆತುರ ಪಡುವವನು ಕೊರತೆ ಪಡುತ್ತಾನೆ. ಪ್ರಿಯರೇ, ಇನ್ನೂ ಸಹ ಹೇಳಲಿಕ್ಕೆ ಇದೆ. ನಾನು ನೆಕ್ಸ್ಟ್ ಅದನ್ನು ನಾನು ಶೇರ್ ಮಾಡ್ತೇನೆ, ಕಂಟಿನ್ಯೂ ಮಾಡ್ತೇನೆ. ಧ್ಯಾನೋಕ್ತಿ 28ನೇ ಅಧ್ಯಾಯ 18ನೇ ವಚನ. ಸನ್ಮಾರ್ಗಿಗೆ ಉದ್ಧಾರ, ವಕ್ರ ಮಾರ್ಗಿಗೆ ತಟ್ಟನೆ ಪತನ. ಅವನಿಗೆ ಪತನ ಗೊತ್ತೇ ಆಗುವುದಿಲ್ಲ. ಬಟ್ ಸನ್ಮಾರ್ಗಿಗೆ ಯಾವಾಗಲೂ ಉದ್ಧಾರ. ಸನ್ಮಾರ್ಗ ಅಂದರೆ ಕರ್ತನ ಮಾರ್ಗ. ದೇವರ ಮಾರ್ಗದಲ್ಲಿ ಯಾರು ನಡೀತಾನೆ, ಸತ್ಯದ ಮಾರ್ಗದಲ್ಲಿ ಯಾವ ವ್ಯಕ್ತಿ ನಡೀತಾನೆ ಅಂದರೆ ಸನಾತನ ಮಾರ್ಗ, ಸನ್ಮಾರ್ಗ. ಸನಾತನ ಅಂದರೆ ದಾನಿಯೇಲನು ಹೇಳ್ತಾನೆ ರಾಜನ ಹತ್ರ, ನಮ್ಮ ದೇವರು ಸನಾತನ ದೇವರೆಂಬುದಾಗಿ. ಈ ಸನಾತನ ದೇವರೆಂಬ ಪದ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ಇದೆ, ಬರೆದಿದೆ. ಆತನು ಸನಾತನ ದೇವರು ಎಂಬುದಾಗಿ. ಆತನೇ ಆದಿ, ಆತನೇ ಅಂತ್ಯವು, ಆತನೇ ಆಲ್ಫಾ, ಆತನೇ ಒಮೇಗ. ಆತನ ಮಾರ್ಗ ಅದು ಸನ್ಮಾರ್ಗ. ಯಾವ ವ್ಯಕ್ತಿ ಸನ್ಮಾರ್ಗದಲ್ಲಿ ನಡೀತಾನ ಆತನಿಗೆ ಉದ್ಧಾರ, ಅವನು ಉದ್ಧಾರ ಆಗ್ತಾನೆ. ಆದದಿಂದ ಪ್ರಿಯರೇ, ಉದ್ಧಾರವು ಮನುಷ್ಯರಿಂದ ಬರುವುದಲ್ಲ. ಯಾರಿಗೆ ಭಯಪಡಬೇಡಿ, ದೇವರಿಗೆ ಭಯಭಕ್ತಿಯನ್ನು ಸಲ್ಲಿಸಿರಿ, ದೇವರನಿಗೆ ಪ್ರಥಮ ಸ್ಥಾನ ಕೊಡಿರಿ, ಆತನ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡಿರಿ. ನೀವು ಅಭಿವೃದ್ಧಿ ಆಗುವುದನ್ನು ಯಾರಿಗೂ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಯಾವ ಮಾಟ, ಯಾವುದು ನೀವೇ ಡೌಟ್ ಬೇಡ. ಮಾಟ ಮಂತ್ರ ನಿಮಗೆ ನೀವೇ. ನಿಮ್ಮ ನಾಲಿಗೆಯಲ್ಲಿ ರೈಟಾದ ವರ್ಡ್ಗಳನ್ನು ಮಾತಾಡಿ, ಪಾಸಿಟಿವ್ ವರ್ಡ್ಗಳನ್ನು ಮಾತಾಡಿ. ಯಾವ ಮಾಟ ಮಂತ್ರ ನಿಮ್ಮನ್ನು ಕೆಳಗೆ ಹಾಕುವಂಥದ್ದು, ನಿಮ್ಮನ್ನು ಲಗಡಿ ತೆಗೆಯುವಂಥದ್ದು, ಯಾವ ಮಾಟ ಮಂತ್ರಕ್ಕೆ ಅಧಿಕಾರ ಇಲ್ಲ. ಮಾಟ ಮಂತ್ರದ ಮೇಲೆ ನಿಮಗೆ ಅಧಿಕಾರ ಇದೆ. ಅದಕ್ಕೆ ಭಯಪಡಬೇಡಿ. ಯಾವುದು ನಿಮ್ಮನ್ನು ಹಾನಿ ಮಾಡುವುದಿಲ್ಲ. ಅದಕ್ಕೆ ಬದಲಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ, ಸನ್ಮಾರ್ಗದಲ್ಲಿ ನಡೆಯಿರಿ, ಆತನ ವಾಕ್ಯದಲ್ಲಿ ನಡೆಯಿರಿ, ಆತನಿಗೆ ಪ್ರಥಮ ಸ್ಥಾನ ಕೊಡಿ, ಆತನನ್ನು ಸೇವಿಸುವುದರಲ್ಲಿ ತಡ ಮಾಡಬೇಡಿ ಮತ್ತು ಆಲಸ್ಯ ಮಾಡಬೇಡಿ. ಆಗ ನಿಮ್ಮ ಉದ್ಧಾರ ಎಲ್ಲ ಜನರಿಗೆ ಗೊತ್ತಾಗ್ತದೆ. ತಿಮೋತಿಗೆ ಪೌಲನು ಹೇಳ್ತಾನೆ, ಆಗ ನಿನ್ನ ಉದ್ಧಾರ ಎಲ್ಲರಿಗೆ ತಿಳಿದು ಬರುತ್ತದೆ ಎಂಬುದಾಗಿ. ಕಮನ್ ಲೆಟ್ ಅಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನೀನು ಕೊಡುವ ಉದ್ಧಾರ, ನೀನು ಕೊಡುವಂಥ ಜನರಿಗೆ ಕೊಡುವಂಥ ಏಳಿಗೆ, ನೀನು ಜನರನ್ನು ಆಶೀರ್ವದಿಸಿದ ಆಶೀರ್ವಾದ,
ನೀನು ಜನರನ್ನು ನಡೆಸಿದಂಥ ಉನ್ನತಿ, ನೀನು ಕೊಡುವಂಥ ಉನ್ನತಿ, ಅದನ್ನು ಯಾರಿಗೂ ಕೂಡ ಕದೀಲಿಕ್ಕೆ ಆಗುವುದಿಲ್ಲಪ್ಪ. ಈ ದಿವಸ ವಾಕ್ಯ ಕೇಳಿದಂಥ ಜನರಿಗಾಗಿ ಪ್ರಾರ್ಥಿಸ್ತೇನೆ. ಕ್ರಿಸ್ತನಲ್ಲಿ ಕೊರತೆಗೆ ಅಂತ್ಯವಾಗಿದೆ, ಕ್ರಿಸ್ತನಲ್ಲಿ ಬಡತನಕ್ಕೆ ಅಂತ್ಯವಾಗಿದೆ, ಕ್ರಿಸ್ತನಲ್ಲಿ ಸಾಲಕ್ಕೆ ಅಂತ್ಯವಾಗಿದೆ, ಕ್ರಿಸ್ತನಲ್ಲಿ ದರಿದ್ರಕ್ಕೆ ಅಂತ್ಯವಾಗಿದೆ. ಬಡತನವು ದಾರಿಗಳ್ಳನಂತೆ, ಕೊರತೆಯು ಪಂಜುಗಳ್ಳನಂತೆ. ಈ ಎರಡೂ ಕಳ್ಳರು, ಅವರಿಗೆ ಅಂತ್ಯವಾಗಿದೆ. ಕೊರತೆ, ಪಂಜುಕಳ್ಳ ಮತ್ತು ದಾರಿಗಳ್ಳ ಇಬ್ಬರು ಕೂಡ ಡಿಸ್ಕನೆಕ್ಟ್ ಆಗಿದ್ದಾರೆ. ಸ್ವಾಮಿ, ನೀನು ಎಲ್ಲರನ್ನೂ ಉದ್ಧರಿಸಲಿಕ್ಕೆ ಶಕ್ತನಾಗಿದ್ದಿ, ಬಟ್ ಉದ್ಧಾರವು ನಿನ್ನಿಂದಲೇ. ಹಾಗಾಗಿ ಪ್ರತಿಯೊಬ್ಬರು ವಾಕ್ಯ ಕೇಳುವಂಥ ಪ್ರತಿಯೊಬ್ಬರು ನಿನ್ನ ಉದ್ಧಾರವನ್ನು ಅನುಭವಿಸಲಿ, ನಿನ್ನ ಮಹಿಮೆಯಲ್ಲಿ ನಡೆಸಲ್ಪಡಲಿ. ಸನ್ಮಾರ್ಗಿಗೆ ಉದ್ಧಾರ ಆದ ಕಾರಣ ಎಲ್ಲರೂ ಸನ್ಮಾರ್ಗದಲ್ಲಿ ನಡೆಸಲ್ಪಡುವಾಗ ಉದ್ಧಾರವು ಅವರನ್ನು ಹಿಂಬಾಲಿಸ್ತದೆ. ನಿನ್ನ ವಾಕ್ಯ ಹೇಳ್ತದೆ, ಶುಭವೂ ಕೃಪೆಯು ಅವರ ಜೀವಿತ ಕಾಲವೆಲ್ಲ ಅವರನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದುವೇ ನೆರವೇರುತ್ತದೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಕ್ರಿಸ್ತನಲ್ಲಿ ಪ್ರಿಯರೇ, ಎವ್ರಿ ಮಾರ್ನಿಂಗ್ ಮಂಡೇ ಟು ಫ್ರೈಡೇ 6:30 to 7 ಗಂಟೆ ತನಕ ಜಾನ್ ಅಮ್ಮಣ್ಣ ಎಂಬ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ನಲ್ಲಿ ತಪ್ಪದೆ ಎವ್ರಿಡೇ ಲೈವ್ ಬರ್ತಾ ಇದೆ. ಅರ್ಧ ಗಂಟೆ ಪ್ರೋಗ್ರಾಮ್. ಅದರಲ್ಲಿ ನಾನು ಉಪದೇಶ ಮಾಡ್ತಾ ಇದ್ದೇನೆ. ಒಂದೊಂದು ಸಬ್ಜೆಕ್ಟ್ನ ಮೇಲೆ, ಒಂದೊಂದು ವಿಷಯದ ಮೇಲೆ 15 ದಿವಸ 10 ದಿವಸ ಹೀಗೆಲ್ಲ ಒಂದೊಂದು ಸಬ್ಜೆಕ್ಟ್ನ ಮೇಲೆ ಟೀಚ್ ಮಾಡ್ತಾ ಇದ್ದೇನೆ. ನೀವು ಜಾಯಿನ್ ಆಗಿ ನಿಮಗೆ ಬೈಬಲ್ ಸ್ಟಡಿಯನ್ನು ಒಳ್ಳೆಯ ರೀತಿಯಲ್ಲಿ ಕಲಿಯಬಹುದು, ಬೆಳೀಬಹುದು ಮತ್ತು ಗ್ರಹಿಸಿಕೊಳ್ಬಹುದು. ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೆ ವರ್ಡ್ ಶೇರ್ ಮಾಡಿ. ನೀವು ಕೇಳಿ ಮತ್ತು ಶೇರ್ ಮಾಡಿ. ಯು ಆರ್ ಬ್ಲೆಸ್ಸಡ್. ಬಾಯ್.